ನಾನು ಫಸ್ಟು PSI ಏನು ಹಗರಣ ಆಯಿತು ಆ ಸಂದರ್ಭದಲ್ಲಿ ಆಡಳಿತ ಪಕ್ಷ ಶಾಸಕ ಇದ್ದರು. ನಾನೊಂದು ಲೆಟ್ರ್ ಬರೆದು ಕೊಟ್ಟೆ. ಅವತ್ತು ನಮ್ಮ ತಂದೆಯವರು ಸರಿ ಹೋಗಿದ್ದರು, ದಿವಸ ಇತ್ತು, ನಾವು ಹೊರಗೆ ಬರಲಾದ ಕಾರಣಕ್ಕೆ ಲೆಟ್ರ್ ಬರೆದು ಕೊಟ್ಟು ಕಂಪ್ಲೇಂಟ್ಸನ್ನು ಅವಾಗ ಮಾಡಿದ್ವಿ. ನಮ್ಮದು ಅನ್ಯಾಯ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಇವತ್ತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋದಷ್ಟೇ. ನಿನ್ನೆ ನೋಡಿದೆ ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು, ಒಂದು ಇದು ಡೆತ್ ನೋಟ್ ಇಲ್ಲ ಏನಿಲ್ಲ ಅಂತ. ಇವತ್ತು ಅವ್ರ ಸ್ನೇಹಿತ ಹೇಳ್ದ, ವಾಯ್ಸ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಸರ್, ಫೋನ್ನಾಗ ಮಾತಾಡಿದೆ ಅಂತ ಹೇಳ್ದ. ಫೋನ್ನಾಗ ಮಾತಾಡಿ ನಾನು ಡಿಪ್ರೆಷನ್ನಾಗಿದ್ದೀನಿ, ದುಡ್ಡು ಸಿಕ್ಕಾಪಟ್ಟೆ ಕೇಳಕತ್ತಾರ, ಹೆಂಗೆ ಕೊಡಲಿ, ನನಗೆ ಆಗ್ತಿಲ್ಲ ಅಂಥೇಳಿ ಅವ್ರು ಮಾತಾಡಿದೆ. ಈಗ ವಾಯ್ಸ್ ರೆಕಾರ್ಡ್ನು ಇದೆ ಅವ್ರ ಹತ್ರ, ಅವ್ರ ಫ್ರೆಂಡ್ಸ್ ಹತ್ರ, ಕುಟುಂಬದ ಹತ್ರ. ಅಲ್ಲ ಇದೆ, ಅವ್ರ ಫ್ರೆಂಡ್ಸ್ ಹತ್ರ ಇದೆ, ನೀವು ತೊಗೊಳಕಂತೀರಿ ಅವರು ಆತ್ಮೀಯ. ನಾ ಇನ್ನೊಂದು ನಿಮಗೆ ರಿಕ್ವೆಸ್ಟ್ ನಾನು ಒತ್ತಾಯ ಮಾಡೋದು ಇನ್ನೊಂದೇನಂದ್ರಣ, ನಿನ್ನೆ ಯಾದಗಿರಿಯಲ್ಲಿ ಎಲ್ಲ ಸಂಘಟನೆದವರು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ SP ಫೋನಿಗೆ ಒಬ್ಬ ಪ್ರಭಾವಿ ಸಚಿವರು ಫೋನ್ ಮಾಡ್ತಾರೆ. ಪ್ರಭಾವಿ ಸಚಿವರು ಫೋನ್ ಮಾಡಿ ಧರಣಿ ಮಾಡಕ್ಕೆ ಹೋಗ್ಬೇಡ್ರಿ, ವಾಪಸ್ ತಕ್ಕೊಳ್ರಿ ಅಂತ. ನಾನು ಹೆಸರು ಹೇಳಂಗಿಲ್ಲ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ನೀನು ಆ ಥರ ಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ, ನೀನು ಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ. ಒಂದ್ ನಿಮಿಷ ನಾನು ಹೇಳ್ತಾರೆ ನಮಗೂ ಪ್ರಭಾವಿ ಮಾತಾಡ್ಬಿಡಿ. ಅಲ್ಲ ಇವ್ರು ಮುಗಿಸ್ಬಿಡ್ಲಿ, ಆಮೇಲೆ ಅದು ಮಾತಾಡ್ತೀನಿ. ಅಣ್ಣ ಇವ್ರು ಒಂದ್ ನಿಮಿಷ ಹೇಳ್ಬಿಡಿ, ಮಾತಾಡಿ. ನಾನು ಹೇಳ್ತಿದ್ದಾಳಪ್ಪ, ಒಂದ್ ನಿಮಿಷ ನಾನು ಹೇಳ್ ಪೂರ ಕೇಳ್ತಾರೆ. ಎನ್ಕ್ವೈರಿ ಮಾಡ್ರಿ, SP ನಿನ್ನೆ ಕಾಲ್ ಲಿಸ್ಟ್ ತೆಗಿಸ್ರಿ, ಯಾರು ಫೋನ್ ಬಂದಂತ ನಿಮಗೆ ಗೊತ್ತಾಗ್ತದೆ. ನಾನು ಯಾರ ಹೆಸರು ಹೇಳಿದ್ರೆ ಏನು ತನಿಖೆನ ಡೈವರ್ಟ್ ಮಾಡ್ದಂಗೆ ಆಗ್ತದೆ. ನೀವು ನಿನ್ನೆ ಕಾಲ್ ಲಿಸ್ಟ್ ನಾನೇನು ಜಾಸ್ತಿ ಏನು ಕೇಳ್ತಲ್ಲ. ನಿನ್ನೆ ಇವ್ರೇನು ಎಲ್ಲರೂ ಸ್ಟ್ರೈಕ್ ಕುಂತಿದ್ರು. ಆ ಕುಂತ ಸಂದರ್ಭದಲ್ಲಿ SP ಯಾವ ಪ್ರಭಾವಿ ಸಚಿವರ ಫೋನ್ ಬಂದಿತ್ತಂತ ಕಾಲ್ ಲಿಸ್ಟ್ ತೆಗಿಸ್ಬಿಟ್ರೆ ಆನ್ಸರ್ ನಾನು ಇವತ್ತು ಹೇಳಿದ್ರೆ ಏನೋ BJP ಅವರು, ವಿರೋಧ ಪಕ್ಷದವರು ಒಟ್ಟಿ ಕಿಚ್ಚಿಗೆ ಅಂತ ಬರ್ತದೆ. ನೀವು ಅದನ್ನು ತೆಗಿಸ್ಬಿಟ್ರೆ ನಿಮ್ಮ ಎದುರಿಗೆ ಆರೋಪ ಯಾರಂತ ಬರ್ತದೆ. ಈ ಕೇಸ್ ಅವರು ಮುಚ್ಚಾಕ್ತಾರೆ. ಒಂದು ನಿಮಿಷ, ಇದನ್ನ ಆರೋಪ ಅಲ್ಲ, ಒಂದು ನಿಮಿಷ ತಡೀರಿ, ಹೇಳ್ತೀರಿ, ಪೂರ ಕೇಳ್ರಿ. ಇವ್ರನ್ನ ತಂದೆ ಮಗನ ಅರೆಸ್ಟ್ ಮಾಡಲಿಲ್ಲಪ್ಪ ಅಂದ್ರೆ ಎಲ್ಲರ ಜೊತೆಗೆ ನಾವು ಹೋರಾಟ ಅಲ್ಲಿ ಮಾಡೇ ಮಾಡ್ತೀವಿ. ಅವಾಗ ಇವರೆಲ್ಲರದು ಬಯಲಿಗೆ ತರ್ತೀವಿ. ನಾವು ಏನು ಸುಮ್ಮನೆ ಯಾರಿಗೆ ಅಂಜು ಕುಂದ್ರಂಥ ಪ್ರಶ್ನೆ ಇಲ್ಲ, ಮತ್ತು ನಾವು ಅಂಜಂಥ ಮಾತೇ ಇಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಒಳ್ಳೆ ವ್ಯಕ್ತಿ, ಇವನು ನನಗೆ ಪರಿಚಯ ಇದ್ದಂಥ ವ್ಯಕ್ತಿ, ಇವನಂಥವ್ರಿಗೆ ನ್ಯಾಯ ಸಿಗ್ಬೇಕನ್ನೋದು ನಮ್ಮೆಲ್ಲರ ಹೋರಾಟ ಇದೆ.